ಅಮ್ಮ ಎಲ್ಲ ಸೆಟ್ ಆಗಿದೆ, ಯಾವ ಪ್ರಾಬ್ಲಮ್ಮು ಇಲ್ಲ. ನಮ್ಮ ಹುಡುಗ ಇವತ್ತಿನ ರೀಚ್ ಆಗಿದ್ದಾನೆ. ಗೀಚು ರೆಸಾರ್ಟ್ ಅಂತ ಸುತ್ತಾಡ್ತಾ ಇದ್ದಾನೆ. ಅವನು ಅವ್ರ ಮೂಮೆಂಟ್ಸು, ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ನಾವು ಇಲ್ಲಿಂದ ಬರೀ ಜೈ ಅನ್ನೋದಷ್ಟೇ, ಅವನಲ್ಲಿ ಅವನ ಕೆಲಸನ ಶುರು ಮಾಡ್ಕೊಳ್ತಾನೆ. ಶಬಾಷ್. ಹಾವು ಯಾರ ಕಣ್ಣಿಗೂ ಬೀಳ್ದಿರೋ ಹಾಗೆ ಓಡಾಡಕ್ಕೆ ಹೇಳು. ನಾವು ಇಲ್ಲಿಂದ ಸರಿಯಾಗಿ ಕುಂಗಿ ಓದೋಣ. ಮಾಮ, ಅಲ್ಲಿ ಯಾವ ಪ್ರಾಬ್ಲಮ್ಮು ಆಗಲ್ಲ. ನಾನು ಹೇಳಿದ್ದೀನಿ, ಅವನ್ನೆಲ್ಲ ಸರಿಯಾಗಿ ನೋಡ್ಕೊಳ್ತಾ ಇದ್ದಾನೆ. ಅಲ್ಲಿ ನಮ್ಮ ಲೋಕಲ್ ಹುಡುಗ ಇದ್ದಾನೆ, ಅವನು ಕೂಡ ಮೀಟ್ ಮಾಡಿಸಿದ್ದೀನಿ. ತುಂಬ ಜನ ಸೇರೋದು ಬೇಡ, ಸೈಲೆಂಟಾಗಿ ಕೆಲಸ ಮುಗಿಸ್ಬೇಕು. ಕೆಲಸ ಆಗಿದ ಕೂಡಲೇ ಎಸ್ಕೇಪ್ ಆಗಿಬಿಡ್ಬೇಕು. ಹ್ಞೂ ಮಾಮ, ನಮ್ಮ ಕಡೆಯಿಂದ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ಆ ವಿನಯ್ ಅಲ್ಲೇ ಬೀಚ್ ಹತ್ರ ಸತ್ತು ಬೀಳ್ತಾನೆ. ಆ ಕೊಲೆನ ಕಲ್ಯಾಣಿ ತಲೆ ಕಟ್ಟಬೇಕು. ಗೋವಾದಲ್ಲಿ ಶುರು ಅದು ಹನಿಮೂನು, ಜೈಲಲ್ಲೂ ಮುಂದುವರಿಲಿ. ನನ್ನನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ ಅಂತ ಮೆರಿತಾ ಇದ್ದ ಸೂರ್ಯಪ್ರಕಾಶ್. ಇಬ್ಬರು ಮಕ್ಕಳು ಅಗಲ್ ಮೇ ಏಕ್ ಬಗಲ್ ಮೇ ಏಕ್ ಅಂತ ಸತ್ತು ಬಿದ್ದಿರೋದನ್ನ ನೋಡ್ತಾನೆ. ಹೆಸರು ಕೆಸರಲ್ಲಿ ಬಿದ್ದಿರುತ್ತೆ. ನಾವು ಇದನ್ನೆಲ್ಲ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಅಮ್ಮ, ಇನ್ಯಾರು ಇದನ್ನು ತಡೆಯೋಕ್ಕಾಗಲ್ಲ, ಅದಂತೂ ಗ್ಯಾರಂಟಿ. ಅಯ್ಯೋ ಲೇ ನಿಂಗೇನು ತಲೆಗೆಲ್ಲ ಕೆಟ್ಟಿಗೇನೆ ಭಯ ಉಡಿಸ್ತೀಯಲ್ಲ ನೀನು. ಅಲ್ಲ, ಭಾವನ ಹತ್ರ ಏನೋ ಕುಂಗ್ತಾ ಇದ್ದೆ ಲೊಕೇಶನ್ ಬಗ್ಗೆ, ಯಾಕೆ? ಕಾಂಪ್ಲಿಕೇಶನ್ ಆಫ್ ಇಂಡಿಯಾ ನೋಡು. ನಾನು ಬಂದಿದ್ದೀನಿ ಅಂತ ಅವ್ನಿಗೆ ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾನೆ. ಅಲ್ಲೆಲ್ಲ ವಾತಾವರಣ ಹಾಳಾಗತ್ತೆ. ನಾವಿಬ್ರು ಬಂದಿರೋದು ಒಂದೇ ಕೆಲ್ಸಕ್ಕೆ, ಅದೇನೋ ನೀನ್ ಬಂದ್ರೆ ಏನಪ್ಪ ಕಾಂಪ್ಲಿಕೇಶನ್ ಇದರಲ್ಲಿ? ಅದಕ್ಕೆ ನಿನ್ನ ದಡ್ಡಿ ಅನ್ನೋದು. ಲೈ, ಅವ್ರು ಹೋಗಿರೋದು ಹನಿಮೂನ್ಗೆ. ಅಲ್ಲಿ ಶಿವ ಪೂಜೆಲಿ ಕರಡಿ ಬಿಟ್ಟಂಗಾಗತ್ತೆ. ನಾವಲ್ಲೆಲ್ಲ ಇರಬಾರ್ದು ಕಡೆ. ಕರಡಿ ಅಲ್ಲ, ಓತಿಕೆತ ಬಂದಂಗಾಗತ್ತೆ. ಸುಳ್ಳು ಹೇಳೋದ್ರಲ್ಲಿ ನೀನ್ ನಂಬರ್ ಒನ್ ಅಲ್ಲ, ರೆಡಿಯಾಗಿ ಇಟ್ಕೊಂಡಿರ್ತೀಯ ಬಂಡಲ್ಗಳನ್ನ. ನಾನೆಲ್ಲಿ ಸುಳ್ಳು ಹೇಳಿದೆ? ಹುಬ್ಳಿ ಮದ್ವೆ ಗ್ರ್ಯಾಂಡ್ ಆಗಿರುತ್ತೆ, ಅದು ಇದು ಮಣ್ಣು ಮಸಿ ಅಂತ ಹೇಳ್ದೆ. ಪ್ರಭು ಮತ್ತೆ ರಾಣಾ ಇಬ್ರು ಮೀಟ್ ಮಾಡಿದ್ರು ಮನೇಲಿ. ಹೈ ಸೆಕ್ಯೂರಿಟಿ, ಕ್ಲೋಸ್ ಡೋರ್ ಮೀಟಿಂಗು. ಅಲ್ಲೇ ನಿಂತು ಸಂದಿಲ್ ನೋಡ್ತಿದ್ದೆ, ಏನೂ ಕೇಳಿಸ್ತಿಲ್ಲ. ಅವರು ನೋಡ್ತಿದ್ರೆ ಏನೋ ದೊಡ್ಡ ಸ್ಕೀಮ್ ಹಾಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಾರ್ಮಲ್ ಮಾತುಕತೆ ಅಲ್ಲ ಅದು, ಏನೋ ಫೈನಲ್ ಮಾಡ್ತಾ ಇದ್ದಾರೆ. ದೊಡ್ಡ ಧಮಾಕನೇ ಮಾಡ್ತಿದ್ದಾರೆ. ಸರಿ ಸರಿ, ಅವ್ನು ಏನೋ ಒಂದು ಕಣ್ಣಿಟ್ಟಿರಿ. ನಾ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಕೃಷ್ಣ, ಇನ್ನೇನಾದ್ರೂ ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ರೂಮಿಗೆ ಹೋಗಿ ಎಸಿ ಹಾಕೊಂಡು ಬೆಚ್ಚಗೆ ಮಲ್ಕೋ ಬೇಬಿ. ಈ ಗೋವಾ ಎಲ್ಲ ಚಿಕ್ಕ ಮಕ್ಳಿಗೆಲ್ಲ. ನಾಳೆ ಬೀಚಲ್ಲಿ ಆಟ ಆಡೋದು. ನೀನೆಲ್ಲಿ ಮಲ್ಕ್ಯ ಕೃಷ್ಣ? ನಾನಾ ನೀನು ಹೋಗಿ ಮಲಗಿದ್ಮೇಲೆ ನೀನ್ ಪಕ್ಕ ಬಂದು ಮಲಗ್ತೀನಿ. ನಿನ್ ಮುಖನ ಚಚಾಕ್ ಬಿಡ್ತೀನಿ. ನಾನು ಪಾರ್ಕಿಂಗ್ ಲಾಟಲ್ಲಿ ಮಲಗ್ತೀನಿ, ನೀನು ಹೋಗಮ್ಮ. ಅಲ್ಲ ಕೃಷ್ಣ. ಏಯ್, ಅಲ್ಲನೂ ಇಲ್ಲ ಗಿಲ್ಲನೂ ಇಲ್ಲ, ಹೇಳ್ತಾ ಇದ್ದೀನಿ ತಾನೆ. ಹೋಗಿ ಆರಾಮಾಗಿ ಮಲ್ಕೋ. ಕೊಟ್ ಪಾಪ, ಹೋಗು ಮಲ್ಕೋಗು. ಲಾಕರ್ನ ಸ್ವಲ್ಪ ಸೇಫಾಗಿ ಹಾಕೊಟ್ಟು ಮಲ್ಕೋ. ಹೋಗೆ. ಬೆಳಿಗ್ಗೆ ರೈಡ್ ಆಯ್ತಲ್ಲ, ಅಲ್ಲಿಂದ ಓಡಬೇಕಾದ್ರೆ ಕೈ ಎಲ್ಲ ತಾಕಿರ್ಬೇಕು. ಸಿಕ್ಕಾಬಟ್ಟೆ ಪೈನ್ ಆಗ್ತಿದೆ, ಗೊತ್ತಿಲ್ಲ ಏನಾಗಿದೆ ಅಂತ. ಪಾಪ ಚಳಿಲ್ ನಡುಗ್ತಿದ್ದಾನೆ. ಕಾರಲ್ಲಿ ಮಲಗ್ತೀನಿ ಅಂದವನು ಇಲ್ಲಿ ಯಾಕೆ ಮಲಗಿದ್ದಾನೆ? ಏನ್ ನೋಡ್ತಾ ಮಲಗಿದ್ದಾನೆ?
ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ಥರ. ಏನ್ ಚಳಿ ಹೊಡಿತಿದ್ಯಪ್ಪ. ಇಂಥ ಟೈಮಲ್ಲಿ ಕೈಯಲ್ಲೊಂದು ಬಿಯರೋ ಅಥವಾ ಹಾಟ್ ಡ್ರಿಂಕ್ಸ್ ಇದ್ದಿದ್ದೆ ಇದ್ರ ಮಜನೇ ಬೇರೆ. ಏನ್ ಅಂಗೂರಿಸ್ತಾ ಇದೆಯಾ? ಅದೆಲ್ಲ ಪಾರ್ಕಿಂಗ್ ಲಾಟಲ್ಲಿ ವೀರ ಕನ್ನಡಿಗಾಗಿ ಹೇಳಿ ಕಾರ್ ತರಿಸ್ತೀನಿ, ಆ ಕಾರಲ್ಲೇ ಮಲಗ್ತೀನಿ ಅಂತ ನೀನು ಹೇಳ್ದೆ. ನಾನು ಅದನ್ನ ಪೆದ್ದಿ ಥರ ನಂಬ್ದೆ. ಇವಾಗ ನೋಡಿದ್ರೆ ಅಷ್ಟೊತ್ತಿಂದ ಇಲ್ಲಿ ಚಳಿಲಿ ನಡಕ್ತಾ ಕೂತ್ಕೊಂಡಿದ್ಯಾ. ಏನಾರು ಬಂದು ಕೂತಾಗ ಚಳಿನೇ ಇರ್ಲಿಲ್ವೇ? ಏನಪ್ಪ ಸಡನ್ ಆಗಿ ಇಷ್ಟೊಂದು ಚಳಿ ಆಗ್ಬಿಡ್ತು. ಎಷ್ಟೊತ್ತಾಯ್ತು ತಾವಿಲ್ಲಿಗೆ ಬಂದು? ಜಸ್ಟ್ ಅರೈವ್ಡ್. ಅವಾಗಲೇ ಚಳಿ ಇರಲಿಲ್ಲ, ಈಗ ಚಳಿ ಹೊಡಿತಿದೆ. ಪರವಾಗಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಚಳಿ ಕಡಿಮೆ ಆಗುತ್ತೆ, ನಾವು ಇಲ್ಲೇ ತಾಚ್ಕೋತೀವಿ. ನಿನ್ಗೆ ಯಾಕೆ ತೊಂದರೆ? ನೀನು ಹೋಗಿ ಮಲ್ಕೋ. ಸರಿ, ಬಾ ನನ್ನ ಜೊತೆ ಒಳಗೆ. ಗುಡ್ ಗರ್ಲ್ ನೀನು. ನಿನಗೆ ಯಾಕೆ ತೊಂದರೆ? ಪರವಾಗಿಲ್ಲ, ನೀನು ಹೋಗಿ ಮಲ್ಕೋಗಮ್ಮ. ಹೋಗೇ ಗೆದ್ದೋಳೋ ಕೃಷ್ಣ. ಚಳಿ ಬರಲ್ಲ.